ಬೀದರ್ ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷ RK ಪಾಟೀಲ್ ಇವತ್ತು ಆನಂದದಲ್ಲಿ ನಡೆದ ಘಟನೆ ನಾವೆಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಕೀರ್ತಿ, ಅದಕ್ಕೆ ಇವತ್ತು ಒಬ್ಬ ಕಿಡಿಗೇಡಿ ನಮ್ಮ ರಾಯಣ್ಣನ ಮೂರ್ತಿಗೆ ಧಕ್ಕೆ ತಂದದಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಆಳಂದ ಚೆಕ್ ಪೋಸ್ಟ್ ಹತ್ರ ಎಲ್ಲ ಸಮಾಜದ ಅಣ್ಣ ತಮ್ಮಂದಿರು ಹಾಗೂ ನಾವು ಎಲ್ಲ ರಾಜಕೀಯ ಧುರೀಣರು ಸೇರಿ ಇದನ್ನ ನಾವು ಪ್ರತಿಭಟನೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಕ್ರಮ ವಹಿಸಬೇಕು ಹಾಗೂ ತಾಲೂಕಿನ ಶಾಸಕರು ಕೂಡ ಇದರ ಬಗ್ಗೆ ನಾವೆಲ್ಲರೂ ಸೇರಿ ಡಿಪಾರ್ಟ್ಮೆಂಟ್ DYSP ಬಂದಿದ್ದಾರೆ. ಅವ್ರು ಯಾವ ಕಿಡಿಗೇಡಿ ಮಾಡಿದಾನ ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಬೇಕು ಮತ್ತು ಈ ಮೂರ್ತಿಯನ್ನು ನಾವು ಇಮ್ಮಿಡಿಯೇಟ್ ಆಗಿ ಇದನ್ನ ನಾವು ಚೇಂಜ್ ಮಾಡಿ ಕೊಡ್ತೀವಿ ಅಂತ ಇವತ್ತೆಲ್ಲ ಸಮಾಜದ ಧುರೀಣರಿಗೆ ನಾನು ಹೇಳಿದ್ದೀನಿ. ಮತ್ತು ಸರ್ಕಾರ ದಯವಿಟ್ಟು DYSP ಅವರೇ ಅವನಿಗೆ ತಕ್ಕ ಪಾಠ ಕಲಿಸಿ ನೀವು ಅವನಿಗೆ ಏನ್ ಸಮಸ್ಯೆದಿಂದ ಅವನು ಈ ರೀತಿ ಮಾಡಿದಾನೆ ಅನ್ನೋದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ಅಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ. ಸರ್ ಇನ್ನೊಂದು ಮಾತು, ನೀವು ಹೊಸ ಮೂರ್ತಿ ಕೊಡ್ತಾ ಅಂತ ಹೊಸ ಮೂರ್ತಿ ಕೊಡ್ತೀವಿ, ಹೊಸ ಮೂರ್ತಿ ಇಲ್ಲೇ ಕೊಡ್ಬೇಕಂದ್ರೆ ಸೆಂಟ್ರಲ್ ಕೊಡ್ತೀವಿ. ಈಗ ಎಲ್ಲಿ ಕುಂತದ ಅಲ್ಲೇ ಮೊದಲು ಮೂರ್ತಿ ಕುಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲಿ ಭಂಗ ಆಗ್ಯದ ಅಲ್ಲೇ ಮೂರ್ತಿಯನ್ನ ನಾವು ತಂದು ಮೊದಲು ಕುಂಡಿಸ್ತೀವಿ. ಅದು ಸರ್ಕಾರ, ಯಾಕಂದ್ರೆ ಈಗ 8 ದಿನದಾಗ ಎಲ್ಲ ಹಿರಿಯರು ಇಲ್ಲಿ ಸೇರ್ಯಾರ, ಈಗ ಎಲ್ಲರೂ ಸೇರ್ಬಿಟ್ಟು ಇದಕ್ಕೆ ಕಾನೂನು ರೀತಿಯಿಂದ ನಾವು ಹೋರಾಟ ಮಾಡಿ ಇಲ್ಲಿ ಸೆಂಟರ್ ನಲ್ಲೇ ಕುಂಡ್ರಿಗೆ ಬರ್ತದೋ ಬರಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಆಮೇಲೆ ಮುಂದಿನ ನಿರ್ಣಯ ತಗೊಳ್ತೀವಿ.